ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನಿವತ್ತು ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲೇ ಅತಿ ಎತ್ತರವಾದ ಅಂದರೆ 60 ಅಡಿ ಎತ್ತರವಾದ ಪಂಚಲೋಹದಿಂದ ನಿರ್ಮಿತವಾದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದರ್ಶನಕ್ಕೆ ನಾವಿವತ್ತು ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ನಾವು ಹೋಗ್ತಾ ಇರೋದು KR ಪುರಮಿಂದ ಮೆಜೆಸ್ಟಿಕ್ಕಿಗೆ ನಾವು ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ಜಸ್ಟ್ ಈಗ ಮೆಜೆಸ್ಟಿಕ್ ರೀಚ್ ಆದವು. ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ರೈಲ್ವೆ ಸ್ಟೇಷನಿಗೆ ಬಂದು ನಿಮಗಲ್ಲಿ ಕಾಣಿಸ್ತಾ ಇರ್ಬೋದು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಬೆಂಗಳೂರು ಅಂತ ಕಾಣಿಸ್ತಾ ಇದೆ. ನಾವಿವಾಗ ಟ್ರೈನ್ ಟಿಕೆಟ್ ತೊಗೊಂಡು ನಾವು ಹೋಗೋ ಟ್ರೈನು ಪ್ಲಾಟ್ಫಾರ್ಮ್ 9ಅಲ್ಲಿತ್ತು. ಸೊ ಹಾಗಾಗಿ ಅಲ್ಲಿಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ನಾವು ಹೋದ್ವಿ, ಜಸ್ಟ್ ಟ್ರೈನು ಬಂತು. ಇನ್ನು ತಡ ಅಂತ ಹತ್ಕೊಂಡ್ವು. ಟ್ರೈನ್ ತುಂಬ ರಶ್ ಇತ್ತು, ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಈಗ ಚನ್ನಪಟ್ಟಣ ಇಳಿದ್ವು. ಚನ್ನಪಟ್ಟಣದಿಂದ ನಾವು ಆಚೆ ಹೋಗ್ತಾಯಿದ್ದೀವಿ. ನೀವು ಬೇಕು ಅಂದರೆ ಆಟೋದಲ್ಲಿ ಬಸ್ ಸ್ಟ್ಯಾಂಡಿಗೆ ಕೂಡ ಹೋಗ್ಬೋದು, ಆಟೋದಲ್ಲಿ ಕೂಡ ಹೋಗ್ಬೋದು. ನಾವಿನ್ನೂ ಟೈಮ್ ಇದೆ ಅಂತ ನಾವು ಹಾಗೆ ಪೂಜೆ ಸಾಮಾನು ಎಲ್ಲ ತೊಗೋಬೇಕಾಯಿತು. ಹಾಗೆ ನಡ್ಕೊಂಡು ಹೋಗ್ತಾಯಿದ್ವು. ಈಗ ಗೌರ್ಮೆಂಟ್ ಬಸ್ಸಿಗೆ ಬಂದವು. ನಾವು ಹೋಗೋ ಬಸ್ಸು 6 ಗಂಟೆ, ನಾವು ಬಂದಿದ್ದು 5:45 ಸೊ 6 ಗಂಟೆ ಬಸ್ ಬಿಟ್ಟರೆ ಇನ್ನು 7:30 ಮತ್ತು 9:30 ಬಸ್ ಇದೆ ಅಂದರು. ಸೊ ಇನ್ಯಾಕೆ ಅಂತ ಹತ್ಕೊಂಡು ಈಗ ಗೌಡಗೆರೆ ಹಳ್ಳಿಗೆ ಬಂದವು. ಗೌಡಗೆರೆ ಬಸ್ ಸ್ಟ್ಯಾಂಡಿಂದ ದೇವಸ್ಥಾನ ಅಂತ ಹೇಳಿದ್ರೆ ಸಾಕು, ಬಸ್ಸಲ್ಲೇ ನಿಲ್ಲಿಸ್ತಾರೆ. ಹಾಗಾಗಿ ನಡ್ಕೊಂಡು ಹೋಗ್ತಾಯಿದ್ದೀವಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.